ಯಾಕೇನಾಯ್ತಮ್ಮ ಕಲ್ಯಾಣಿ? ತಗೊಂಡು ಹೋದ ಹಾಲ್ನ ಹಾಗೆ ವಾಪಸ್ ತಗೊಂಡ್ ಬಂದಿದ್ಯಾ? ಶೌರ್ಯ ಕುಡಿಲಿಲ್ವಾ? ನಾನ್ ತಗೊಂಡೋಗಿದ್ದ ಹಾಲು ಅವರಿಗೆ ಬೇಡವಂತೆ. ಅವರಮ್ಮ ಮಾಡ್ಕೊಟ್ಟಿರೋ ಕಾಫಿನೇ ಕುಡಿತಾರಂತೆ. ಇದೇನಮ್ಮ ಹೊಸದಾಗಿ? ದಿನ ವ್ಯಾಯಾಮ ಮಾಡಿದ್ಮೇಲೆ ತಾನೇ ಹಾಲು ಕುಡಿಯೋದು. ಅಂತದ್ರಲ್ಲಿ ನೀನ್ ತಗೊಂಡೋದ್ ಹಾಲನ್ನ ಕುಡಿಯಲ್ಲ ಅನ್ನ. ಹೊಸದಾಗಿ ನಮ್ಮತ್ತೆ ಅವರಿಗೆ ಅಧ್ಯಕ್ಷರ ಪದವಿ ಬೇಕು ಅನ್ನೋ ಆಸೆ ಹುಟ್ಟಿದೆಯಲ್ಲ, ಆ ಕಡೆಯಿಂದನೇ ಬರ್ತಿದೆ ಈ ಮಾತುಗಳೆಲ್ಲ. ಅತ್ತೆ ನೋಡಿದ್ರೆ ಅವ್ರ ಹತ್ರ ನಾಟಕ ಮಾಡ್ತಾ ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ತಿದ್ದಾರೆ. ನೋಡಿದ್ಯಾ, ಈ ರೀತಿ ಏನಾದ್ರೂ ಆಗುತ್ತೆ ಅಂತಾನೆ ನನ್ ಭಯ ಪಡ್ತಾ ಇದ್ದಿದ್ದು. ಅದಕ್ಕೇನೆ ನನ್ನ ಪದವಿನ ಬೇಡ ಅಂದಿದ್ದು. ಆ ಪದವಿಗೋಸ್ಕರ ನೀವೆಲ್ಲ ಎಷ್ಟು ಮನಸ್ತಾಪ ಮಾಡ್ಕೊಳ್ತಾ ಇದ್ದೀರಾ? ಪಾರ್ವತಿ ಏನಾದ್ರೂ ನಿರ್ಧಾರ ತಗೊಂಡ್ಲು ಅಂದ್ರೆ ಯೋಚನೆ ಮಾಡೇ ನಿರ್ಧಾರ ತಗೊಂಡಿರ್ತಾಳೆ ಅನುಪಮ. ಅಧ್ಯಕ್ಷ ಪದವಿಗೆ ನೀನೇ ಸರಿಯಾದ ವ್ಯಕ್ತಿ ಅಂತ ನಿನ್ನನ್ನೇ ನಿಲ್ಸ್ಬೇಕು ಅನ್ಕೊಂಡ್ಲು. ಅದ್ ಹಾಗಲ್ಲಪ್ಪ. ಈ ಪದವಿ ಬೇಕು ಅನ್ನೋ ಹೋರಾಟದಲ್ಲಿ ಮನೇಲಿ ಮನಃಶಾಂತಿನೇ ಇಲ್ದಿರೋ ಹಾಗಾಗಿದೆ. ಮನೇಲಿ ರಾಜಕೀಯ ಮಾಡೋ ನಾಯಕರಿರ್ಬೇಕೆ ಹೊರತು ರಾಜಕೀಯ ನಡಿಬಾರ್ದಪ್ಪ. ಅನುಪಮ, ನೀನ್ ಅರ್ಥ ಮಾಡ್ಕೊಂಡ ಹಾಗೆ ನನ್ನ ಹೆಂಡತಿ ಅರ್ಥ ಮಾಡ್ಕೊಳ್ಳಲ್ಲ. 10 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡಾಗ ನನ್ನ ಹೆಂಡತಿ ಅಂತವ್ರು ಎದುರಾಗ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿ ನೀವು ಬೇಜಾರು ಮಾಡ್ಕೋಬೇಕಾಗಿರೋ ಅಗತ್ಯ ಇಲ್ಲ. ಅಷ್ಟಕ್ಕೂ ನೀವು ಅದ್ರ ಬಗ್ಗೆ ಯೋಚನೆ ಮಾಡದೆ ನಿಮ್ ಕೆಲಸನ ನೀವು ನೋಡ್ಕೊಳ್ಳಿ. ಹೌದಮ್ಮ, ದಮಯಂತಿ ಬಗ್ಗೆ ಮೊದ್ಲಿಂದನೂ ಗೊತ್ತಿರೋ ವಿಷಯನೇ ಅಲ್ವಾ? ಇವಾಗ ಹೊಸದಾಗಿ ಏನಿದೆ? ಯಾವಾಗ್ಲೂ ಇರೋದೆ. ನನಗೊಂಥರ ಇಕ್ಕಟ್ಟು ಅಂತ ಅನಿಸ್ಬಿಟ್ಟಿದೆಪ್ಪ. ಇದಕ್ಕೆ ನನ್ನನ್ ಬಿಟ್ಟು ನಿಮ್ಮನ್ನಾಗ್ಲಿ ಬೇರೆ ಯಾರನ್ನಾದ್ರೂ ಆಗ್ಲಿ ಆಯ್ಕೆ ಮಾಡಬಹುದಿತ್ತಲ್ವಾ? ನನಗಷ್ಟು ತಾಳ್ಮೆ ಇಲ್ವಮ್ಮ. ಆದ್ರೂ ಈ ಎಲೆಕ್ಷನ್ ನಡೆದು ನೀನ್ ಗೆಲ್ಲೋವರೆಗೂ ಈ ತೊಂದರೆ ಅಲ್ಲ. ನೀನ್ ಗೆದ್ಮೇಲೆ ಯಾವ ತೊಂದರೆನೂ ಇರೋದಿಲ್ಲ. 4 ದಿನ ತಾಳ್ಮೆಯಿಂದಿರು, ಏನೂ ಆಗಲ್ಲ. ಹೌದು ಅನುಪಮ, ನೀನ್ ನನ್ನ ಹೆಂಡತಿ ಬಗ್ಗೆ ಆಗ್ಲಿ ಇನ್ಯಾರ ಬಗ್ಗೆ ಯೋಚನೆ ಮಾಡ್ಬೇಡ. ನಿನ್ ದಾರಿಲಿ ನೀನು ಹೋಗ್ತಾ ಇರು. ಅಮ್ಮ, ಅತ್ತೆಯಿಂದ ನನಗೂ ಆಫೀಸರ್ಗೂ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದ್ರೂ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ನೀನು ನಮ್ಮ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲಮ್ಮ. ಏನೋಮ್ಮ, ನನ್ನನ್ ಗೆಲ್ಲಿಸ್ಬೇಕು ಅಂತ ನೀವೆಲ್ಲ ಎಂಥ ಚಾಲೆಂಜ್ಗೂ ಸಿದ್ಧವಾಗ್ಬಿಟ್ಟಿದ್ದೀರಾ. ಆದ್ರೆ ನಿಮ್ಮೆಲ್ಲರ ಮಾನಸಿಕ ಹಿಂಸೆಗೆ ನಾನೇ ಕಾರಣ ಆಗ್ಬಿಟ್ನೇನೋ ಅಂತ ನನಗೊಂಥರ ಗಿಲ್ಟ್ ಆಗ್ತಿದೆ. ನೋಡೋಣ ಏನಾಗುತ್ತೋ ಅದಾಗ್ಲಿ. ಕಲ್ಯಾಣಿ, ಏನು ಆಫೀಸರ್? ನಿನ್ ಹತ್ರ ಮಾತಾಡ್ಬೇಕು. ನನ್ ಜೊತೆ ಮಾತಾಡೋಕೆ ಏನಿರುತ್ತೆ? ನಿಮ್ ಕಲಾ ಇದ್ದಾಳಲ್ಲ, ಅವಳ ಜೊತೆನೇ ಮಾತಾಡ್ಕೊಳ್ಳಿ. ಇಲ್ಲ ಕಲ್ಯಾಣಿ, ನಾನ್ ನಿನ್ ಜೊತೆನೆ ಸೀರಿಯಸ್ ಆಗಿ ಮಾತಾಡ್ಬೇಕು. ಅಯ್ಯೋ, ನೀವ್ ಸೀರಿಯಸ್ ಅಂತಿದ್ದೀರಾ ಅಂದ್ರೆ ನಿಜವಾಗ್ಲೂ ಸೀರಿಯಸ್ ಮ್ಯಾಟರೇ ಇರುತ್ತೆ. ಅದೇನ್ ಹೇಳಿ, ಏನ್ ಮಾತಾಡ್ಬೇಕಿತ್ತು? ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಏನಿದು ಆಫೀಸರ್, ಹೊಸ್ತಾ ಕೇಳ್ತಿದ್ದೀರಾ? ಕಲ್ಯಾಣಿ, ಕೇಳಿದಕ್ಕೆ ಮಾತ್ರ ಉತ್ತರ ಕೊಡು. ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ನನ್ನ ಕೇಳ್ಬೇಕಾ? ನಿಮ್ ಮನ್ಸನ್ನ ಕೇಳಿದ್ರೆ ಅದೇ ಎಲ್ಲ ಹೇಳುತ್ತೆ. ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅಂತ. ಯಾಕೆ ಆಫೀಸರ್ ಈ ತರ ಎಲ್ಲ ಕೇಳಿ ಬೇಜಾರು ಮಾಡೋದು? ನೀವಂದ್ರೆ ನನಗೆ ಪ್ರಾಣ. ಅಷ್ಟು ಪ್ರಾಣ ಇದೆ ಅಂದ್ರೆ ನನಗೋಸ್ಕರ ಒಂದು ಕೆಲಸ ಮಾಡ್ತೀಯಾ? ಹೇಳಿ, ಏನ್ ಮಾಡ್ಬೇಕು? ನನಗೋಸ್ಕರ ಅನುಪಮ ಅಮ್ಮ ಹತ್ರ ಈ ಚುನಾವಣೆಗೆ ನಾಮಿನೇಷನ್ ಹಾಕದೆ ಸುಮ್ನಿರೋಕ್ ಹೇಳ್ತೀಯಾ? ಅಜ್ಜಿಗೆ ಹೇಳಿ ವರಲಕ್ಷ್ಮಿ ವ್ರತದ ದಿನ ನಮ್ಮ ಅಮ್ಮನ ಹೆಸರನ್ನ ಅನೌನ್ಸ್ ಮಾಡೋದಕ್ಕೆ ಹೇಳ್ತೀಯಾ? ಏನಿದು ಆಫೀಸರ್, ನಮ್ಮಮ್ಮ ಅಂತಿದ್ದೀರಾ? ನಮ್ಮಮ್ಮನ ಮಾತ್ರ ಯಾವತ್ತೂ ನೀವು ಅತ್ತೆ ಅಂತ ಕರೆದೇ ಇಲ್ಲ, ಅನುಪಮಮ್ಮ ಅಂತಾನೆ ಕರೆದಿದ್ದೀರಾ. ಹಾಗಿರುವಾಗ
ನಮ್ಮಮ್ಮನ ಗೆಲ್ಲಿಸ್ಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಹಾಗಂತ ನಾನು ಹೇಳಿದ್ನ? ನೀವು ಮಾತಾಡೋದು ನೋಡ್ತಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಇಲ್ಲ ಕಲ್ಯಾಣಿ, ಅನುಪಮ ಅಮ್ಮ ಅಂದ್ರೆ ನನಗೆ ತುಂಬಾ ಇಷ್ಟ, ಗೌರವ. ಆದ್ರೆ ಒಂದೇ ಒಂದು ವಿಷಯ, ನಮ್ಮಮ್ಮ ನನ್ನ ಹತ್ರ ಯಾವತ್ತೂ ಏನೂ ಕೇಳಲಿಲ್ಲ. ಇದೇ ಮೊದಲನೇ ಸಲ ನನಗೆ ಅಧ್ಯಕ್ಷೆ ಪದವಿ ಬೇಕು ಕಣೋ ಅಂತ ಕೇಳಿದ್ರು. ನಿನಗೆ ಬರೋ ಹಾಗೆ ಮಾಡ್ತೀನಮ್ಮ ಅಂತ ನಾನು ಕೂಡ ಮಾತು ಕೊಟ್ಟಿದ್ದೀನಿ. ಯಾಕೆ ಅಂದ್ರೆ ನನ್ನ ಮಾತಿಗೆ ನೀವ್ಯಾರೂ ಇಲ್ಲ ಅಂತ ಹೇಳಲ್ಲ ಅನ್ನೋ ಧೈರ್ಯದಿಂದ. ನಿಜಾನೇ ಆಫೀಸರ್, ನೀವು ಆ ಮಾತನ್ನ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟು ಕೊಟ್ಟಿದ್ದೀರೋ ಅಷ್ಟೇ ನಂಬಿಕೆ ಇಟ್ಟು ನಾನು ಯಾರದೇ ಹೆಸರು ಹೇಳಿದ್ರು ನೀನು ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಅಜ್ಜಿ ಕೇಳ್ಕೊಂಡಾಗ ನಾನು ಕೂಡ ಮಾತು ಕೊಟ್ಟಿದ್ದೀನಿ. ನಿಮ್ ಹಾಗೆ ಕೊಟ್ಟಿರೋ ಮಾತನ್ನ ತಪ್ಪು ಅಂತ ಅಭ್ಯಾಸ ನನಗಿಲ್ಲ ಆಫೀಸರ್. ಯೋಚನೆ ಮಾಡು ಕಲ್ಯಾಣಿ, ಇದು ಚಿಕ್ಕ ವಿಷಯ. ಈ ಚಿಕ್ಕ ಚಿಕ್ಕ ವಿಷಯಕ್ಕೋಸ್ಕರ ನೀನೊಂದ್ ಕಡೆ ನಾನೊಂದ್ ಕಡೆ ಇರೋದು ಕರೆಕ್ಟ್ ಅಲ್ಲ ಕಲ್ಯಾಣಿ. ಇದು ಚಿಕ್ಕ ವಿಷಯ ಅಂತ ನಿಮ್ಗೆ ಅನ್ನಿಸ್ತಿದೆ ಅಂದ್ಮೇಲೆ ನೀವು ಅತ್ತೆ ಕಡೆ ಇರೋದನ್ನ ಬಿಟ್ಟು ನಮ್ಮಮ್ಮಂಗೆ ಸಪೋರ್ಟ್ ಮಾಡಬಹುದಲ್ಲ? ಆಫೀಸರ್, ಆ ಪದವಿಗೆ ಯಾರು ಕರೆಕ್ಟ್ ಅಂತ ನಿಮ್ಮ ಮನ್ಸಿಗೆ ಗೊತ್ತಿದೆ. ಆದ್ರೆ ಅತ್ತೆ ಕೇಳಿದ್ದಕ್ಕೆ ಮಾತು ಕೊಟ್ಟಿದ್ದೀರಾ ಅನ್ನೋ ಕಾರಣಕ್ಕೆ 2,000 ಜನ ಜೀವನನ ನೀವು ಅತ್ತೆ ಕೈಯಲ್ಲಿ ಇಡಬೇಕು ಅಂತ ಅನ್ಕೋತಿದ್ದೀರಾ? ನೀವೇ ಯೋಚನೆ ಮಾಡಿ ಆಫೀಸರ್. ಕಲ್ಯಾಣಿ, ಇವಾಗ ಅದೆಲ್ಲ ಬೇಡ. ನಾನು ನಿನ್ನ ಹತ್ರ ಕೇಳ್ತಿರೋದು ಒಂದೇ ಒಂದು. ನಾನು ನಮ್ಮಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ನನಗೋಸ್ಕರ ನೀನು ಅನುಪಮ ಅಮ್ಮಗಲ್ದೇನೆ ನಮ್ಮಮ್ಮನಿಗೆ ಸಪೋರ್ಟ್ ಮಾಡ್ತೀಯಾ ಇಲ್ವಾ? ಅಜ್ಜಿನ ಒಪ್ಪಿಸ್ತೀಯಾ ಇಲ್ವಾ? ಆಫೀಸರ್, ನಿಮ್ ಹೆಂಡತಿಯಾಗಿ ನಿಮ್ಗೇನ್ ಬೇಕು ಅಂದ್ರೂ ಮಾಡ್ಕೊಡ್ತೀನಿ. ಕಲ್ಯಾಣಿ ನನಗೋಸ್ಕರ ಪ್ರಾಣ ಕೊಡು ಅಂದ್ರೂ ಕೊಟ್ಬಿಡ್ತೀನಿ. ಆದ್ರೆ ನೀವ್ ಯಾವ ತರ ಮಾತು ಕೊಟ್ಟಿದ್ದೀರೋ ನಾನು ಅಜ್ಜಿಗೆ ಅದೇ ತರ ಸಪೋರ್ಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಮಾತು ತಪ್ಪೋದಕ್ಕಿಂತ ಪ್ರಾಣ ಕೊಡೋದು ಉತ್ತಮ. ನಾನು ಮಾತು ತಪ್ಪೋಕ್ಕಾಗಲ್ಲ ಆಫೀಸರ್. ಸರಿ ಸರಿ, ಹಾಗಾದ್ರೆ ನೀನ್ ನನ್ನ ಮಾತು ಕೇಳಲ್ಲ. ನಾನು ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೂ ಕೂಡ ನೀವ್ಯಾರೂ ಬದಲಾಗಲ್ಲ. ಸರಿ, ನಾನೇ ನೇರವಾಗಿ ಹೋಗಿ ಅಜ್ಜಿ ಹತ್ರ ಮಾತಾಡ್ತೀನಿ, ಅವರನ್ನೇ ಕೇಳ್ತೀನಿ. ರಾಜಕೀಯ ಅನ್ನೋದು ಕುಟುಂಬದಲ್ಲಿ ಕೂಡ ಜಗಳನ ತಗೊಂಡ್ ಬರುತ್ತೆ ಅಂತ ನನಗೆ ಮೊದಲನೇ ಸಲ ಅರ್ಥ ಆಯ್ತು ರೀ. ಪದವಿ ಅನ್ನೋದು 10 ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಹೋಗಿ ಯಜಮಾನಕ್ಕೆ ಚಲಾಯಿಸಬೇಕು ಅನ್ಕೊಳ್ಳೋ ದಿನಗಳು ಬಂದಿರೋದಕ್ಕೆ ಎಲ್ಲರಿಗೂ ಅಧಿಕಾರ ಬೇಕು ಅನಿಸ್ತಿದೆ ಪಾರ್ವತಿ. ಆದ್ರೂ ಅದೇನಾದ್ರೂ ಪಾರ್ಟಿ ಪದವಿನ? ನಮ್ಮ ಕರಕುಶಲ ಕಾರ್ಮಿಕರಿಗೋಸ್ಕರ ನಾವೇ ಕಟ್ಕೊಂಡಿರೋ ಸಂಘನ ನಡೆಸೋದಕ್ಕೋಸ್ಕರ ಒಬ್ಬ ನಾಯಕ ಇರಬೇಕು. ಅದಕ್ಕೆ ಆ ಪದವಿ ಇದೆ. ಆ ಪದವಿಗೆ ಜವಾಬ್ದಾರಿಯಿಂದ ವರ್ತಿಸೋ ವ್ಯಕ್ತಿ ಬೇಕೇ ಹೊರತು ಭಾರವಾಗಿರೋ ವ್ಯಕ್ತಿಗಳು ಬರಬಾರ್ದು. ಅದಕ್ಕೆ ಅನುಪಮ ಆ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತಾಳೆ ಅಂತ ಅನುಪಮನ ಹೆಸರು ಹೇಳಿದ್ರೆ ದಮಯಂತಿ ಇಲ್ಲ ನಾನು ಅಂತಿದ್ದಾಳೆ. ಹೌದು, ಅವಳಿಗೆ ಆ ಆಲೋಚನೆ ಯಾಕೆ ಬಂತೋ ಗೊತ್ತಾಗ್ಲಿಲ್ಲ. ಯಾಕೆ ಬಂದಿದ್ರು ಆ ಆಲೋಚನೆ ಮಾತ್ರ ಒಳ್ಳೇದಲ್ಲ. ಅಜ್ಜಿ, ಏನ್ ಶೌರ್ಯ? ಅಜ್ಜಿ, ನಿಮ್ಮನ್ನ ಒಂದು ಮಾತು ಕೇಳಬೇಕಿತ್ತು. ಅದಕ್ಕೆ ಅಭ್ಯಂತರ ಏನಿದೆ? ಕೇಳು, ಕೂತ್ಕೋ. ಕೂತ್ಕೊಳ್ಳೋ. ಅಧ್ಯಕ್ಷೆ ಪದವಿಗೆ ಅನುಪಮ ಅಮ್ಮನ ನಿಲ್ಲಿಸಬೇಕು ಅಂತಿದ್ದೀರಾ. ಅಮ್ಮನೂ ಕೂಡ ಆ ಪದವಿಗೋಸ್ಕರ ನಿಲ್ಬೇಕು ಅಂತಿದ್ದಾರೆ. ನಿಮ್ಮಮ್ಮ ಯೋಚನೆ ಮಾಡ್ದೇನೆ ಆ ನಿರ್ಧಾರ ತಗೊಂಡ್ರೆ
ಅದಕ್ಕೆ ನಾನೇನ್ ಮಾಡ್ಲಿ? ಅನುಪಮ ಅಮ್ಮ ಆ ಪದವಿಗೆ ನ್ಯಾಯ ಕೊಡ್ತಾರೆ, ನಾನಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಅಮ್ಮನೂ ಕೂಡ ಆ ಪದವಿಲಿ ಇರಬೇಕು ಅಂತ ಆಸೆ ಪಡ್ತಿದ್ದಾರೆ. ಒಂದು ಸಲ ಅಮ್ಮನಿಗೆ ಈ ಅವಕಾಶ ಕೊಡ್ಬೋದಲ್ವಾ? ಅಭಿಮಾನದಿಂದ ಕೊಡೋದಕ್ಕೆ ಅದೇನು ಆಸ್ತಿ ಅಲ್ಲ ಕಣೋ, ಜವಾಬ್ದಾರಿ. ನನ್ನ ಮಗಳು ಎಷ್ಟು ಜವಾಬ್ದಾರಿಯಿಂದ ಇರ್ತಾಳಂತ ನನಗೆ ಚೆನ್ನಾಗಿ ಗೊತ್ತು. ನೀವೇ ಹೀಗಂದ್ರೆ ಹೇಗಜ್ಜಿ? ಶೌರ್ಯ, ಇಲ್ಲಿ ನಾನು ತಾಯಿಯಾಗಿ ಅಲ್ಲ, ಆ ಸಂಘದ ಅಧ್ಯಕ್ಷೆಯಾಗಿ ಯೋಚನೆ ಮಾಡಬೇಕು. ನನ್ನ ನಂತರ ನನ್ನ ಸ್ಥಾನಕ್ಕೆ ಬರೋರು ನನಗಿಂತ ಜವಾಬ್ದಾರಿಯಿಂದ ಇರೋರನ್ನ ನೋಡ್ಕೋಬೇಕು. ಅದಕ್ಕೆ ದಮಯಂತಿ ಮೇಲಿರೋ ಪ್ರೀತಿಯಿಂದ ನಾನು ಆ ಪದವಿನ ದಮಯಂತಿ ಕೊಡಕ್ಕಾಗಲ್ಲ. ಒಂದ್ಸಲ ಯೋಚನೆ ಮಾಡಿ ಅಜ್ಜಿ. ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೀನಿ. ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇರೋದಿಲ್ಲ. ನೋಡು ಶೌರ್ಯ, ನಾವೇನೇ ಮಾಡಿದ್ರು ನಮ್ಮ ಕುಟುಂಬ ಸಹಿಸ್ಕೊಳ್ಳುತ್ತೆ, ಹೊರಗಡೆಯವರು ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ನಿಮ್ಮ ಅಜ್ಜಿ ಅಷ್ಟೊಂದು ಖಡಾಖಂಡಿತವಾಗಿ ಮಾತಾಡ್ತಿದ್ದಾಳೆ, ಅರ್ಥ ಮಾಡ್ಕೋ. ಏನಾಯ್ತು ಆಫೀಸರ್, ಕೋಪದಲ್ಲಿ ಬರ್ತಿದ್ದೀರಾ? ನೀನು ನಮ್ಮಜ್ಜಿಗೆ ಏನ್ ಮೋಡಿ ಮಾಡಿದ್ಯೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಆಫೀಸರ್, ನನಗಾಗ ಹೇಳೋಕೆ ನಿಮಗ್ ಮನ್ಸಾದ್ರೂ ಹೇಗ್ ಬರುತ್ತೆ? ನೋಡು, ನೀನ್ ಹಾಗೆ ನೋಡ್ತಾ ಮಾತಾಡ್ಬೇಡ. ನಾನು ಮಾತಾಡ್ಬೇಕು ಅನ್ಕೊಂಡಿದ್ದನ್ನ ಮಾತಾಡೋಕ್ಕಾಗಲ್ಲ. ಮಾಯ ಮಾಡಿದೀನಿ, ಮೋಸ ಮಾಡಿದೀನಿ ಅಂತ ನೀವು ಹೀಗೆ ಮಾತಾಡೋದು ಚೆನ್ನಾಗಿರುತ್ತಾ ಹೇಳಿ? ಮತ್ತೆ ನೀನು ಮೊಮ್ಮಗಳಾದ್ರೆ ನಾನು ಮೊಮ್ಮಗನೇ ತಾನೆ. ನಿನ್ ಮಾತಿಗೆ ಸರಿ ಅಂದು ನನ್ನ ಮಾತಿಗೆ ಯಾಕೆ ಬೇಡ ಅಂತಾರೆ? ಅಜ್ಜಿನ ನಾನು ಏನೂ ಕೇಳಿಲ್ಲ. ನನ್ ಮಾತಿಗಿಲ್ಲ ಅನ್ಬೇಡ, ನಾನು ಏನೇ ಹೇಳಿದ್ರು ಒಪ್ಕೋಬೇಕು ಅಂತ ಅವತ್ತು ಮಾತು ತಗೊಂಡಿದ್ದು ಅಜ್ಜಿನೇ. ನಾನು ಎಷ್ಟೇ ಹೇಳಿದ್ರು ನನ್ನ ಮಾತನ್ನ ಕೇಳ್ತಿಲ್ಲ. ನೀನೇ ಅನುಪಮ ಅಮ್ಮನ ಹತ್ರ ಮಾತಾಡಿ ಒಪ್ಪಿಸ್ಬೇಕಷ್ಟೆ. ಆ ಕೆಲಸ ಮಾತ್ರ ನಾನು ಮಾಡಕ್ಕಾಗಲ್ಲ. ನೀವೇ ಹೋಗಿ ನಿಮ್ಮಮ್ಮನ ಒಪ್ಸಿ. ಹಾಗಾದ್ರೆ ಈಗ ನೀನಂತೂ ಒಪ್ಸಲ್ಲ ಅಂತ ಹೇಳ್ತಿದ್ಯಾ ಅಷ್ಟೇ ಅಲ್ವಾ? ನೀವು ನಿಮ್ಮಮ್ಮನ ಹತ್ರ ಮಾತಾಡಕ್ಕಾಗದೆ ಇದ್ಮೇಲೆ ನಾನ್ ನಮ್ಮಮ್ಮನ ಹತ್ರ ಹೇಗ್ ಮಾತಾಡಕ್ಕಾಗತ್ತೆ? ಹಾಗಾದ್ರೆ ನಾನು ನಮ್ಮಮ್ಮನ ಪರವಾಗೇ ಇರ್ತೀನಿ, ನಮ್ಮಮ್ಮನ್ನೇ ಗೆಲ್ಲಿಸ್ತೇನೆ. ನನ್ನ ಮನಸ್ಸಿಗೆ ಸರಿಯಾದ ವ್ಯಕ್ತಿ ಅನ್ಸಿದ್ದು ಯಾರು ಅಂದ್ರೆ ನಮ್ಮ ಅನುಪಮ. ಅಜ್ಜಿ ಹತ್ರ ಮಾತಾಡಿ ಆ ಪದವಿನ ನಿನಗ್ ಕೊಡ್ಸೋ ಜವಾಬ್ದಾರಿ ನಂದು. ಅತ್ತಿಗೆ, ನೀವು ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೋತಿದ್ದೀರಾ. ಟೆನ್ಷನ್ ಮಾಡ್ಕೊಳ್ದೆ ಹೇಗೆ ಇರ್ಲಿ? ನಮ್ಮಮ್ಮ ಏನಾದ್ರೂ ನನ್ನ ಮಗನ್ ಮಾತನ್ನ ಕೇಳ್ತಾಳೆ ಅಂತ್ಯಾ? ಅತ್ತೆ ಒಪ್ಕೊಂಡ್ರು ಒಪ್ಕೊಳ್ಳಿಲ್ಲ ಅಂದ್ರು ಶೌರ್ಯ ಒಪ್ಪಿಸ್ತಾನ್ ಬಿಡಿ. ಅತ್ಗೆ ಒಪ್ಪಿಸ್ತಾನೆ ಅಂತ ನೀವು ರಿಲ್ಯಾಕ್ಸ್ ಆಗ್ಬೇಡಿ. ಆ ಕಲ್ಯಾಣಿ ಹಠವಾದಿ ಆಗಿರೋದಕ್ಕೆ ಭಾವನ್ ಮಾತನ್ನ ಬೇಡ ಅಂದು ಅವ್ರ ಅಮ್ಮಂಗ್ ಸಪೋರ್ಟ್ ಮಾಡ್ತಿದ್ದಾಳೆ. ಅದಕ್ಕೆ ನೀವು ಸ್ವಲ್ಪನೂ ಬಿಟ್ಕೊಡ್ಬೇಡಿ. ಬಿಟ್ಕೊಡೋದು ಅನ್ನೋ ಪದ ದಮಯಂತಿ ಚರಿತ್ರೆನಲ್ಲೇ ಇಲ್ಲ. ಅದು
ಅದೇ ಮಾತ್ ಮೇಲೆ ಇರಿ. ಇರೋ ಡಬ್ಬಾ ಬ್ಯಾಚ್ ಸಾಲಲ್ಲ ಅಂತ ಹೊಸದಾಗಿ ನೀನು ಈ ಬ್ಯಾಚ್ನ ಸೇರಿದ್ಯಾ? ನೀನ್ ನಿಜವಾಗ್ಲೂ ಸಂಪ್ರದಾಯಗಳ ಬಗ್ಗೆ ಪದ್ಧತಿಗಳ ಬಗ್ಗೆ ತಿಳ್ಕೊಬೇಕಂತ ಬಂದಿದ್ದಿದ್ರೆ ನೀನ್ ಇರ್ಬೇಕಾಗಿದ್ದು ಅನುಪಮ ಕಲ್ಯಾಣಿ ಜೊತೆ. ಅಂದ್ರೆ ಆಂಟಿ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಟ್ರೈ ಮಾಡ್ತಿದಾರಲ್ವಾ, ಅದಕ್ಕೆ ಆಂಟಿಗೆ ಸಪೋರ್ಟ್ ಆಗಿ ಇರ್ತಿದ್ದೀನಿ. ನಿಮ್ ವೈಫ್ ಅಲ್ವಾ, ನೀವು ಸಪೋರ್ಟ್ ಮಾಡ್ಬೇಕು ಅಲ್ವಾ? ಸಪೋರ್ಟ್ ಕೊಟ್ರು ತಗೊಳ್ಳೋ ಅಂತಾಳಲ್ಲಮ್ಮ ನಿಮ್ಮ ಆಂಟಿ. ಏನೋ ಬಟ್ಟೆಗೆ ಬಣ್ಣ ಹಾಕುವಂತ ಕೆಲಸ ಆದ್ರೆ ಸಹಾಯ ಮಾಡ್ಬೋದಾದ್ರೆ ನಿಮ್ಮ ಆಂಟಿ ಈ ಸಲ ಜನರ ಬದುಕುಗಳಿಗೆ ಬಣ್ಣ ಹಚ್ಚಬೇಕು ಅನ್ಕೋತಾ ಇದ್ದಾಳೆ. ಬೆಳಗ್ತಿರೋ ಆ ಜೀವನಗಳು ಕತ್ಲಾಗೋದು ನನಗಿಷ್ಟ ಇಲ್ಲ. ಅಂದ್ರೆ ಏನು? ನನ್ನಿಂದ ಅವಳ ಜೀವನ ಹಾಳಾಗತ್ತೆ ಅಂತ ಹೇಳ್ತಿದ್ದೀರಾ? ಅದ್ರಲ್ಲಿ ನಂಗೆ ಅನುಮಾನನೇ ಇಲ್ಲ. ಬೇಕು ಅಂದ್ರೆ ಬಾಂಡ್ ಪೇಪರ್ ಮೇಲೆ ಬರೆದು ಸೈನ್ ಮಾಡ್ಕೊಡ್ತೀನಿ. ಅಂಕಲ್, ನೀವು ಆಂಟಿನ ತುಂಬಾ ರ್ಯಾಗಿಂಗ್ ಮಾಡ್ತಿದ್ದೀರಾ. ನಾನ್ ರ್ಯಾಗಿಂಗ್ ಮಾಡೋದಲ್ಲ, ನೀವು ಒಂದು ಗ್ಯಾಂಗ್ ಆಗಿ ಏನೋ ಮಾಡ್ಬೇಕು ಅನ್ಕೋತಾ ಇದ್ದೀರಾ. ಅದನ್ನ ಬಿಟ್ಬಿಡಿ. ಅಮ್ಮ ಕಲಾ, ನೀನ್ ಬಂದಿರೋ ಕೆಲಸ ನೋಡ್ಕೋ, ಇಂಥ ವಿಷಯದಲ್ಲಿ ತಲೆ ಹಾಕ್ಬೇಡ. ಏನ್ ತಂಗ್ಯಮ್ಮ, ನಿನ್ ಚಿನ್ನಿ ಪಕ್ಕದಲ್ಲಿರೋದ್ಕಿಂತ ನನ್ನ ಹೆಂಡತಿ ಪಕ್ಕನೇ ಜಾಸ್ತಿ ಕಾಣಿಸ್ತಾ ಇದೆಯಾ? ಜನರ ಬದುಕನ್ನ ಉದ್ಧಾರ ಮಾಡಬೇಕು ಅಂದ್ರೆ ಮೊದಲು ಮನೆ ಚೆನ್ನಾಗಿರೋ ಹಾಗೆ ಮಾಡಿ. ಅಯ್ಯೋ, ಹಾಗೇನೂ ಇಲ್ಲ ಅಣ್ಣ. ನಾನೇನೋ ಅತ್ತಿಗೆ ಮಾತಾಡ್ತಿದ್ರೆ ಕೇಳಿಸ್ಕೋತಿದ್ದೀನಿ ಅಷ್ಟೇ, ನಂಗೇನು ಗೊತ್ತಿಲ್ಲಪ್ಪ. ಏನ್ರಿ ನೀವು? ನನ್ ಮೇಲಿನ ಅಭಿಮಾನಕ್ಕೆ ಅವಳು ಸಪೋರ್ಟ್ ಮಾಡ್ತೀನಿ ಅಂದ್ರೆ ಬೇಡ ಅಂತಿದ್ದೀರಲ್ಲ. ಪದವಿ ಎಲ್ರಿಗೂ ಬೇಕು ಅನ್ಸುತ್ತೆ, ಆದ್ರೆ ಆ ಪದವಿಗೆ ಇಂಥವರೇ ಬೇಕು ಅನ್ಸುತ್ತೆ. ನೀವ್ ಯಾವತ್ತೂ ಯಾವ ವಿಷಯದಲ್ಲಿ ನನ್ನ ಸಮರ್ಥನೆ ಮಾಡ್ಕೊಂಡಿದ್ದೀರಾ, ಇವತ್ ಹೊಸದಾಗಿ ಸಮರ್ಥನೆ ಮಾಡ್ಕೊಳ್ಳೋದಿಕ್ಕೆ. ಯಾರೇ ಸಪೋರ್ಟ್ ಮಾಡಿದ್ರು ಮಾಡದೆ ಹೋದ್ರು ನನ್ನನ್ನ ನಿಲ್ಸಿ ಗೆಲ್ಲಿಸ್ತೀನಿ ಅಂತ ನನ್ನ ಮಗ ನನಗ್ ಮಾತು ಕೊಟ್ಟಿದ್ದಾನೆ. ಅಮ್ಮ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಕೊಟ್ಟಿರೋ ಮಾತನ್ನ ಹೇಗಾದ್ರೂ ಉಳಿಸ್ಕೋಬೇಕು. ಬಟ್ ಇಂಥ ಟೈಮಲ್ಲಿ ನನಗೆ ಕಲ್ಯಾಣಿ ಸಪೋರ್ಟ್ ಇಲ್ಲದೆ ಇರೋ ಹಾಗಾಗಿದೆ. ಹೇಗಾದ್ರೂ ಸರಿ ಕಲ್ಯಾಣಿನ ಕನ್ವಿನ್ಸ್ ಮಾಡಲೇಬೇಕು. ಏನ್ ಭಾವ, ಕಲ್ಯಾಣಿನ ಒಪ್ಸಿದ್ರಾ? ಒಂದೆರಡು ದಿನ ಟೈಮ್ ಬೇಕು ಅಂತಿದ್ದಾಳೆ. ವೆಯ್ಟ್ ಮಾಡಬೇಕು. ಆಫೀಸರ್ಗೆ ಎಷ್ಟೇ ಹೇಳಿದ್ರೂ ಅರ್ಥ ಆಗೋದಿಲ್ಲ. ಅತ್ತೆಗೆ ಮಾತು ಕೊಟ್ಟಿರೋ ಕಾರಣಕ್ಕೆ ನಾನು ಹೇಳೋ ಮಾತನ್ನು ಅವ್ರು ಕೇಳಲ್ಲ. ಏನಾದರೂ ಮಾಡಿ ಅಮ್ಮಂಗೆ ಸಪೋರ್ಟ್ ಮಾಡೋ ಹಾಗೆ ಮಾಡಬೇಕು. ಇಲ್ಲ ಅಂದ್ರೆ ಅಮ್ಮ ಅಜ್ಜಿ ಇಬ್ರಿಗೂ ಬೇಜಾರಾಗುತ್ತೆ. ಅಯ್ಯೋ ಆಫೀಸರ್, ಏನಿದೆಲ್ಲ? ಅತ್ತೆನ ಗೆಲ್ಲಿಸ್ಬೇಕು ಅಂತ ನನ್ ಕಾಲ್ ಹಿಡ್ಕೋತಿದ್ದೀರಾ? ಸರಿ 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 ಸರಿ